ನಮಸ್ಕಾರ. ಇದು ಅನ್ಫೋಲ್ಡ್ ಎಐ. ಮಿಡಲ್ ಈಸ್ಟ್ನಲ್ಲಿ ಈಗ ಬೆಂಕಿ ಹತ್ತಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಶೀತಲ ಸಮರ ಈಗ ನೇರ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ. ಇತ್ತೀಚೆಗೆ ಇರಾನ್ ಇಸ್ರೇಲ್ ಮೇಲೆ ನೂರಾರು ಮಿಸೈಲ್ಗಳನ್ನು ಉಡಾಯಿಸಿತ್ತು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸುಮ್ಮನೆ ಕೂರಲಿಲ್ಲ. ಅಕ್ಟೋಬರ್ ಅಂತ್ಯದ ಆ ಒಂದು ಶನಿವಾರ ಮುಂಜಾನೆ ಇಸ್ರೇಲ್ನ ಸುಮಾರು 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಇರಾನ್ನ ಸುಮಾರು 20 ಮಿಲಿಟರಿ ಕೇಂದ್ರಗಳ ಮೇಲೆ ಬಾಂಬ್ ಮಳೆಗರೆದಿದೆ. ಈ ದಾಳಿಯ ಹೆಸರು ಆಪರೇಷನ್ ಡೇಸ್ ಆಫ್ ರಿಪೆಂಟೆನ್ಸ್. ಇಸ್ರೇಲ್ ಮುಖ್ಯವಾಗಿ ಇರಾನ್ನ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ಟಾರ್ಗೆಟ್ ಮಾಡಿತ್ತು. ಅಮೆರಿಕ ಈ ದಾಳಿಯ ಬಗ್ಗೆ ಮುನ್ಸೂಚನೆ ಪಡೆದಿತ್ತೇ? ಹೌದು, ಆದರೆ ದಾಳಿಯಲ್ಲಿ ನೇರವಾಗಿ ಭಾಗವಹಿಸಲಿಲ್ಲ. ಆದರೆ ಇಸ್ರೇಲ್ಗೆ ಬೇಕಾದ ಇಂಟೆಲಿಜೆನ್ಸ್ ಸಪೋರ್ಟ್ ಕೊಟ್ಟಿದ್ದು ಅಮೆರಿಕಾನೇ ಅನ್ನೋದು ಓಪನ್ ಸೀಕ್ರೆಟ್. ಈ ದಾಳಿಯಿಂದ ಇರಾನ್ಗೆ ದೊಡ್ಡ ಮಟ್ಟದ ನಷ್ಟವಾಗಿದೆ. ಇಸ್ರೇಲ್ನ F-35 ಅದಿರ್ ಅಡ್ವಾನ್ಸ್ಡ್ ಸ್ಟೆಲ್ತ್ ಫೈಟರ್ಗಳು ಇರಾನ್ನ ರೇಡಾರ್ಗಳ ಕಣ್ಣಿಗೆ ಬೀಳದೆ ಈ ದಾಳಿ ನಡೆಸಿವೆ ಅಂದ್ರೆ ನೀವು ನಂಬಲೇಬೇಕು. ಈಗ ಎಲ್ಲರ ಪ್ರಶ್ನೆ ಇಷ್ಟೇ: ಇರಾನ್ ಇದಕ್ಕೆ ತಿರುಗೇಟು ನೀಡುತ್ತಾ? ಇರಾನ್ ಏನಾದ್ರೂ ಮತ್ತೆ ಅಟ್ಯಾಕ್ ಮಾಡಿದ್ರೆ ಅದು ಇಡೀ ವಿಶ್ವವನ್ನೇ ಯುದ್ಧದ ಸುಳಿಗೆ ದೂಡಬಹುದು. ಈ ಜಿಯೋಪೊಲಿಟಿಕಲ್ ಗೇಮ್ನಲ್ಲಿ ಯಾರ್ದು ಗೆಲುವು? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.